ನಮಸ್ಕಾರ. ನಾನು ನಿಮ್ಮ ಮಂಡ್ಯ ರಮೇಶ್ ಮಾತಾಡ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿದೆ. ಆದರೆ ಇಡೀ ಜಗತ್ತಿಗೆ ಖ್ಯಾತವಾಗಿದೆ. ಹೇಗೆ ಅಂತೀರಾ? ಅದರದ್ದೇ ಆದಂಥ ಒಂದು ವಿಶಿಷ್ಟವಾದ ಶೈಲಿಯಿಂದ ಮತ್ತು ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಕಟ್ಟ ಕಡೆಯ ವ್ಯಕ್ತಿ ಕೂಡ ಶಿಕ್ಷಣವನ್ನು ದೊರಕಿಸಬೇಕು ಅಂತ ಮಹದಾಸೆಯನ್ನು ಹೊಟ್ಟುಕೊಂಡು ಉಂಟು ಮಾಡಿರುವಂಥ ಈ ಮುಕ್ತ ವಿಶ್ವವಿದ್ಯಾನಿಲಯ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ಇದರ ಕಾರ್ಯಕ್ರಮಗಳನ್ನ ಏನೇನು ಮಾಡ್ತಾಯಿದ್ದೀವಿ, ನೀವು ಯಾವತ್ತು ಬರಬೇಕು, ಏನು ಓಪನ್ ಆಗ್ತಾಯಿದೆ, ಈ ಶೈಕ್ಷಣಿಕ ವರ್ಷದ ವಿಶೇಷಗಳೇನು ಅಂತ ಜುಲೈಯಲ್ಲಿ ಹೊರಡಬೇಕಾದಂಥ ಒಂದು ಸಂಚಾರ ಇವತ್ತು ಹೊರಟಿದೆ. ಇದು ಬರೀ ಸಂಚಾರ ಅಲ್ಲ, ಲಕ್ಷಾಂತರ ಜನಕ್ಕೆ ಅನ್ನದಾತರಾಗಿ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂತೀರಾ? ಎಲ್ಲೋ ಹಳ್ಳಿನಲ್ಲಿ ಬಹಳ ಸಣ್ಣ ವಯಸ್ಸಿಗೆ ಮದುವೆ ಆಗಿಬಿಟ್ಟೆ, ನನಗೇನೂ ಮಾಡೋಕ್ಕಾಗಲಿಲ್ಲ, ತುಂಬ ತೊಂದರೆ ಆಗೋಯಿತು ಜೀವನದಲ್ಲಿ, ಅಯ್ಯೋ ನನ್ನ ಜೀವನ ಹಾಳಾಗೋಗ್ತಾ ಇದೆಯಲ್ಲ, ನಾನು ಎಲ್ಲರಾಗ ಓದ್ಬೋದಿತ್ತು ಅಂತ ಒಂದು ಹಳ್ಳಿ ಹೆಣ್ಣುಮಗಳು. ಇನ್ನೆಲ್ಲೋ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ, ದೊಡ್ಡ ಹುದ್ದೆಗೆ ಹೋಗಬೇಕು ಅಂದ್ಕೊಂಡಿದ್ದೆ, ಆದರೆ ನನಗೆ ಆ ಥರದೊಂದು ಕೆಲಸನೇ ಆಗಲಿಲ್ಲ, ಎಲ್ಲ ತುಂಬ ಆರ್ಥಿಕ ತೊಂದರೆಗಳಿಂದಾಗೆ ಭಾಳ ಸಫರ್ ಮಾಡಿಬಿಟ್ಟೆ ಅಂತ ಒದ್ದಾಡುವಂಥ ಯುವಕರು, ಯುವತಿಯರು, ಗೃಹಿಣಿಯರು ಮತ್ತು ಅನೇಕ ಜನ ಬಹಳ 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 ಆಪತ್ತಿನಲ್ಲಿರುವಂಥ, ಆತಂಕದಲ್ಲಿರುವಂಥ, ತೊಂದರೆಯಲ್ಲಿರುವಂಥ, ನೋವನ್ನು ತುಂಬ ಅನುಭವಿಸ್ತಾ ಇರುವಂಥ, ಮತ್ತಿಷ್ಟೆಲ್ಲ ಹಾಗೂ ಒಳ್ಳೆಯ ಮನತನದಿಂದ ಬಂದು ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಲಿಲ್ಲ, ಅವತ್ತೇನೋ ತೊಂದರೆ ಆಗೋಯಿತು, ಇವತ್ತು ನನಗೆ ವಿದ್ಯಾಭ್ಯಾಸ ಮುಂದಕ್ಕೆ ಹೋಗಬೇಕು, ತಿಳ್ಕೋಬೇಕು ಅನ್ನೋರಿಗೆಲ್ಲರಿಗೂ ಒಂದು ದೊಡ್ಡ ಆಶಾಕಿರಣ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಇದರದ್ದು ಬಹಳ ವಿಶೇಷ ಏನು ಅಂತಂದರೆ, PUC ಆಗ್ತಿದ್ದಂಗೆ ತಕ್ಷಣ ಇಲ್ಲಿ ಬಂದು ನೀವು ಸಂಪರ್ಕಿಸಿದ್ರೆ ಒಂದು ಅದ್ಭುತವಾದ ಸಭಾಭವನದಲ್ಲಿ ನಿಮಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನ ಬಹಳ ಚೆನ್ನಾಗಿ ಕೊಡ್ತಾರೆ. ಒಂದು ಎರಡು ಕೋರ್ಸ್ಗಳೆಲ್ಲ ಇಲ್ಲಿರೋದು, ಎಷ್ಟೊಂದು ಅನುಕೂಲ ಆಗುವಂಥ ಕೋರ್ಸ್ಗಳಿದೆ ನೋಡಿ. BA ಇದೆ, BCom, BBA, BCA, BLib, BSc ಆನರ್ಸು, BSW ಸೆಮಿಸ್ಟರ್ ಪದ್ಧತಿನಲ್ಲಿ ಮತ್ತು BSc ಕಾಂಬಿನೇಷನ್ಸು, MA, MCom, MBA, MSc, MLib, MCA, MSW. ಓ ಮೈ ಗಾಡ್ ದೇವರೇ, ಇಷ್ಟೊಂದು ಅವಕಾಶ! ನಾನು ಓದಿಲ್ಲ, ಯಾವುದೋ ಒಂದು ಭಾಗದಲ್ಲಿ ಜೀವನದಲ್ಲಿ ಸೋಲು ಅನುಭವಿಸ್ಬಿಟ್ಟೆ, ತೊಂದರೆ ಆಗೋಯ್ತು, ಓದಿ ಮುಂದುವರ್ಸೋಕ್ಕಾಗಲಿಲ್ಲ, ಒಳ್ಳೆ ಹುದ್ದೆ ಹೋಗೋಕ್ಕಾಗಲಿಲ್ಲ, ನಾನು IAS ಮಾಡೋಕೆ ಅಂದ್ಕೊಂಡಿದ್ದೆ, ಆಗಲೇ ಇಲ್ಲ, ಅಯ್ಯೋ IPS ಮಾಡೋಕೆ ಆಗಲೇ ಇಲ್ಲ, ಅಯ್ಯೋ KS ಮಾಡ್ಬೋದಿತ್ತು, ನನಗೆ ಇನ್ನು ಏನೇನೇನೇನು ದೊಡ್ಡ ಹುದ್ದೆಗಳಿದೆ ಇಂಡಿಯಾದಲ್ಲಿ, ಅದನ್ನೆಲ್ಲ ನಾನು ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಅನ್ನಿಸ್ತಾ ಅಂದರೆ ಇದು ಸಹಾಯ ಮಾಡುತ್ತೆ ನಿಮಗೆ. ಬಹಳ ಆತಂಕದಲ್ಲಿ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರುವಂಥ ಎಲ್ಲ ಗೃಹಿಣಿಯರು ಕೂಡ ನಾನು ಚೆನ್ನಾಗಿ ಬದುಕಬಹುದು ಅನ್ನೋ ಆತ್ಮವಿಶ್ವಾಸನ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನಿಮಗೆ ಕೊಡುತ್ತೆ. ಆದಷ್ಟು ಬೇಗ ಅಡ್ಮಿಷನ್ ಮಾಡಿ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡೋದಾಯಿತು, ಮುಂದೆ ಮಾಡಿದ್ರಾಯ್ತು, ಅಯ್ಯೋ ನಿಧಾನ ಮಾಡೋಣ ಬಿಡುಮಗ, ಏನಾಗಲ್ಲ ಬಿಡುಮಗ, ನಮ್ಮದೆಲ್ಲ ಆಯ್ತದೆ ಅಂತ ನೀವು ಅಂದ್ಕೊಂಡು ಏನಾದ್ರು ಕೂತ್ಬಿಟ್ರೆ, ಸ್ವಲ್ಪ ನೆಗ್ಲಿಜೆಂಟ್ ಮಾಡಿದ್ರು ವರ್ಷಗಳು ಮುಂದೆ ಹೋಗ್ತದೆ, ಇನ್ಯಾವುದೋ ಕೋವಿಡ್ ಬರ್ಬೋದು, ನೀವು ಅಂದ್ಕೊಂಡಿದ್ದ ಆಸೆ ಆಗದೇ ಇರ್ಬೋದು. ಅದಕ್ಕೆ ಇವತ್ತು ಈ ಕ್ಷಣ ಹಿಂದೆ ನಾನು ಇವ್ರುಗಳನ್ನ ತಿಳ್ಕೊತೀನಿ, ಅಡ್ಮಿಷನ್ ಆಗ್ತೀನಿ ಅಂತ ಒಂದು ಪಣ ತೊಡಿ. ನಿಮಗೆ ಏನು ಬೇಕಾದ್ರೂ ಕೋರ್ಸಲ್ಲಿ ಸಿಗುವಂಥ ಎಲ್ಲ ವಿವರಗಳು, ಅದು ವಾಣಿಜ್ಯವಾಗಲಿ, ಅದು ಕಲೆ ವಿಚಾರಕ್ಕಾಗಲಿ, ಅದು ಸೈನ್ಸ್ ವಿಚಾರಕ್ಕಾಗಲಿ, ಅದು ಮಾಧ್ಯಮದ ವಿಚಾರಕ್ಕಾಗಲಿ, ಎಲ್ಲ ರೀತಿಯ ವಿವರಗಳು ನಿಮಗೆ ಖಂಡಿತವಾಗಲೂ ಈ ಭೂಷಣದಿಂದ ಸಿಗ್ತದೆ, ಈ ಕಾರ್ಯಕ್ರಮದಿಂದ ಸಿಗ್ತದೆ. ದಯವಿಟ್ಟು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವನ್ನು ತಕ್ಷಣವೇ ಸಂಪರ್ಕಿಸಿ ಅಂತ ನಿಮ್ಮನ್ನೆಲ್ಲ ಮನವಿ ಮಾಡ್ತೀನಿ. ನೀವು ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ. ನಮಸ್ಕಾರ.